ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮ ಟ್ರೂ ವಿಷನ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಪ್ರಿಯಾಂಕ. ನವೆಂಬರ್ 1ನೇ ತಾರೀಕು ಕನ್ನಡಿಗರ ಮನದಲ್ಲಿ ಹೆಮ್ಮೆಯ ನುಡಿಗೊಟ್ಟು ಮೂಡಿಸುವ ದಿನ. ಇದು ಕೇವಲ ಒಂದು ಹಬ್ಬವಲ್ಲ, ಇದು ನಮ್ಮ ನಾಡಿನ ಆತ್ಮಸ್ಮರಣೀಯ ದಿನ. ಕನ್ನಡ ನುಡಿ ನಾಡಿಗಿಂತ ದೊಡ್ಡದು. ನಮ್ಮ ನುಡಿಯೇ ನಮ್ಮ ಗುರುತು. ಇಂತಹ ನುಡಿ ಮುತ್ತುಗಳ ಮಧ್ಯೆ ನಾವು ಇಂದು ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಕರ್ನಾಟಕದ ಧ್ವಜ ಹಾರಾಡುತ್ತಾ ನಾಡಿನ ಪ್ರತಿ ಮೂಲೆ ಮೂಲೆಗೂ ಚೈತನ್ಯ ತುಂಬುವ ಈ ದಿನ ಕನ್ನಡಿಗರ ಅಸ್ತಿತ್ವದ ಪ್ರತೀಕವಾಗಿದೆ. ಆದರೆ ಈ ದಿನದ ಹಿಂದೆ ಒಂದು ದೀರ್ಘ ಇತಿಹಾಸ ಇದೆ. ಹೋರಾಟದ, ಏಕೀಕರಣದ ಮತ್ತು ಆತ್ಮಗೌರವ ಇತಿಹಾಸ. ಬನ್ನಿ, ಈ ಒಂದು ಕನ್ನಡ ರಾಜ್ಯೋತ್ಸವದ ಇತಿಹಾಸವನ್ನ ನಾವು ತಿಳಿದುಕೊಳ್ಳೋಣ. ಕನ್ನಡ ನಾಡಿನ ಹುಟ್ಟು, ಇತಿಹಾಸದ ಪಾದಚಿಹ್ನೆಗಳು. ಕರ್ನಾಟಕ ಎಂಬ ಹೆಸರು ಇಂದು ಶಕ್ತಿಯ ಸಂಕೇತವಾದರೂ ಅದರ ಮೂಲ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸದಲ್ಲಿ ಇದೆ. ಕರ್ನಾಟಕ ಎಂಬ ಪದದ ಉಲ್ಲೇಖ ಪ್ರಾಚೀನ ಶಾಸನಗಳಲ್ಲಿ, ಸಾಹಿತ್ಯಗಳಲ್ಲಿ ಸಿಕ್ಕಿದೆ. ಕಾವ್ಯಗಳಲ್ಲೂ ಶಾಸನಗಳಲ್ಲಿ ಕರಿನಾಡು, ಕರುನಾಡು, ಕರನಾಡು ಎಂಬ ಉಲ್ಲೇಖಗಳು ಕಂಡುಬರುತ್ತವೆ. 5ನೇ ಶತಮಾನದ ನಂತರ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಕಾಲದಲ್ಲಿ ಕನ್ನಡ ನುಡಿ ವಿಸ್ತಾರವಾಯಿತು. ಕವಿರಾಜ ಮಾರ್ಗ 9ನೇ ಶತಮಾನ ಕನ್ನಡದ ಮೂಲ ಸಾಹಿತ್ಯ ಕೃತಿ ಎಂದು ಪರಿಗಣಿಸಲಾಗುತ್ತದೆ. ಈಗಿನ ಕನ್ನಡ ನಾಡು ಸಂಸ್ಕೃತಿಯಲ್ಲಿ, ಕಲೆಗಳಲ್ಲಿ, ಸಾಹಿತ್ಯದಲ್ಲಿ, ವಾಕ್ಯ ವ್ಯಾಪಾರದಲ್ಲಿ ಅಗ್ರಗಣ್ಯ ಸ್ಥಾನ ಪಡೆದಿತ್ತು. ಆದರೆ ಇಂಗ್ಲಿಷರ ಆಡಳಿತ ಬಂದ ನಂತರ ಈ ನಾಡು ಹಲವು ಪ್ರಾಂತಗಳಾಗಿ ತುಂಡಾಗಿ ಹೋಯಿತು. ಮೈಸೂರು ಸಂಸ್ಥಾನವು ಒಂದು ಭಾಗ, ಬೊಂಬೈ ಪ್ರಾಂತ್ಯದಲ್ಲಿ ಉತ್ತರ ಕರ್ನಾಟಕ, ಹೈದರಾಬಾದ್ ಸಂಸ್ಥಾನದಲ್ಲಿ ಬೀದರ್, ಗುಲ್ಬರ್ಗ, ಮದ್ರಾಸ್ ಪ್ರಾಂತ್ಯದಲ್ಲಿ ದಕ್ಷಿಣ ಕನ್ನಡ. ಈ ಎಲ್ಲೆಡೆ ಕನ್ನಡ ಮಾತಾಡುವ ಜನರು ಇದ್ದರೂ ಆಡಳಿತಾತ್ಮಕವಾಗಿ ಬೇರೆ ಬೇರೆ ರಾಜ್ಯಗಳ ಅಡಿಯಲ್ಲೂ ಇದ್ದರು. ಏಕೀಕರಣದ ಅವಶ್ಯಕತೆ, ಭಾಷೆಯು ಜನರನ್ನು ಒಂದಾಗಿಸಿದ ಹೋರಾಟ. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಕನ್ನಡಿಗರ ಮನದಲ್ಲಿ ಒಂದು ಪ್ರಶ್ನೆ ಮೂಡಿತ್ತು. ನಾವು ಎಲ್ಲೆಲ್ಲೂ ಹಂಚಿಕೊಂಡು ಬದುಕಬೇಕಾ ಅಥವಾ ಒಂದೇ ನಾಡು ನುಡಿ ಒಂದಾಗಬೇಕಾ? ಕನ್ನಡಿಗರ ಏಕೀಕರಣದ ಕನಸು ಅಕ್ಕಿರಾಮಣ್ಣ, ಆಲೂರು ವೆಂಕಟರಾಯ, ಎಂ.ವಿ. ಜೋಶಿ, ಕುವಳ್ಳೂರ ರಂಗಪ್ಪ, ಪ್ರೊಫೆಸರ್ ಆರ್ ದಿವಾಕರ್ ಮುಂತಾದವರಿಂದ ಬಲಪಡೆದಿತ್ತು. 1905ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯು ಈ ಚಳುವಳಿಗೆ ಒಂದು ದಿಕ್ಕು ತೋರಿಸಿತು. ಕನ್ನಡ ಭಾಷೆಯು ಕೇವಲ ಮಾತಿನ ಪರಿಮಿತಿಯಿಲ್ಲ, ಅದು ಜನರ ಗುರುತಾಗಬೇಕೆಂಬ ಉದ್ದೇಶದಿಂದ ಅವರು ಹೋರಾಟ ಪ್ರಾರಂಭಿಸಿದರು. 1920 ಕಾಲಘಟ್ಟದಲ್ಲಿ ಮೈಸೂರು ರಾಜ್ಯದ ಹೊರಗಿನ ಕನ್ನಡ ಪ್ರದೇಶಗಳ ಜನತೆ ಕೂಡ ಏಕೀಕರಣಕ್ಕಾಗಿ ಒತ್ತಾಯಿಸಿದರು. ಈ ಹೋರಾಟವನ್ನು ಏಕೀಕರಣ ಚಳುವಳಿ ಎಂದು ಕರೆಯಲಾಯಿತು. ಮೈಸೂರು, ಹೈದರಾಬಾದ್, ಬೊಂಬೈ, ಮದ್ರಾಸ್ ಎಲ್ಲೆಡೆ ಕನ್ನಡಿಗರ ಸಂಘಟನೆಗಳು ಹುಟ್ಟಿಕೊಂಡವು. ಈ ಹೋರಾಟ ಕೇವಲ ಭಾಷೆಗೆ ಮಾತ್ರವಲ್ಲ, ಅದು ಸಾಂಸ್ಕೃತಿಕ ಅಸ್ತಿತ್ವದ ಹೋರಾಟವೂ ಆಗಿತ್ತು. ಆಲೂರು ವೆಂಕಟರಾಯ ಪಾತ್ರ ಮತ್ತು ಧ್ವಜದ ಘೋಷಣೆ. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಲೂರು ವೆಂಕಟರಾಯರು ಏಕೀಕೃತ ಕನ್ನಡ ರಾಜ್ಯ ಎಂಬ ಘೋಷಣೆ ನೀಡಿದರು. ಅವರು ಎಲ್ಲಾ ಕನ್ನಡಿಗರು ಒಟ್ಟಾಗಿ ಬಾಳಬೇಕು, ಒಂದು ನಾಡು ನುಡಿ ಸೇರಬೇಕು ಎಂದು ಘೋಷಿಸಿದರು. ಈ ಘೋಷಣೆ ಕನ್ನಡಿಗರ ಮನದಲ್ಲಿ ಹೊಸ ಚೇತನ ಮೂಡಿಸಿತು. ಆಲೂರು ವೆಂಕಟರಾಯರು ನಿಜವಾದ ಕನ್ನಡ ಬದ್ಧತೆಯ ಪ್ರತೀಕ. ಅವರೇ ಮೊದಲ ಬಾರಿಗೆ ಕನ್ನಡ ಧ್ವಜವನ್ನು ಆಲೋಚನೆ ಮಾಡಿದರು. ಹಳದಿ ಮತ್ತು ಕೆಂಪು ಬಣ್ಣಗಳು ಕನ್ನಡಿಗರ ಶೌರ್ಯ ಮತ್ತು ಸಂಸ್ಕೃತಿಯ ಸಂಕೇತ ಎಂಬ ಅಭಿಪ್ರಾಯ ಮೂಡಿತು. ಸ್ವಾತಂತ್ರ್ಯ ನಂತರದ ರಾಜಕೀಯ ಚಟುವಟಿಕೆಗಳು. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ರಾಜ್ಯಗಳ ಪುನರ್ರಚನೆಗೆ ಒತ್ತಾಯ ಹೆಚ್ಚಾಯಿತು. ಆ ಕಾಲದ ನಾಯಕರಾದ ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, ಎಸ್.ಆರ್. ಕಾಂತಯ್ಯ ಎಲ್ಲರೂ ಏಕೀಕರಣಕ್ಕಾಗಿ ಒತ್ತಾಯಿಸಿದರು. 1953ರಲ್ಲಿ ಮೊದಲು ಆಂಧ್ರ ರಾಜ್ಯವನ್ನು ಭಾಷಾ ಆಧಾರದ ಮೇಲೆ ರಚಿಸಲಾಯಿತು. ಇದಾದ ನಂತರ ಕನ್ನಡಿಗರು ತಮ್ಮ ಹಕ್ಕಿಗಾಗಿ ಇನ್ನಷ್ಟು ಬಲವಾಗಿ ಹೋರಾಟ ಆರಂಭಿಸಿದರು. ಅನೇಕ ಪ್ರತಿಭಟನೆಗಳು, ಸಭೆಗಳು, ರ್ಯಾಲಿಗಳು ನಡೆಯಿತು. ಅಂತಿಮವಾಗಿ ಸರ್ಕಾರವು ರಾಜ್ಯ ಪುನರ್ರಚನೆ ಆಯೋಗವನ್ನು ರಚಿಸಿತು. 1956 ನವೆಂಬರ್ 1 ರಾಜ್ಯ ರಚನೆಯ ಇತಿಹಾಸ ದಿನ. 1956ರ ನವೆಂಬರ್ 1 ರಾಜ್ಯ ರಚನೆಯ ಐತಿಹಾಸಿಕ ದಿನ. 1956 ನವೆಂಬರ್ 1ರಂದು ಭಾರತ ಸರ್ಕಾರವು ರಾಜ್ಯ ಪುನರ್ರಚನೆಗೆ ಕಾಯ್ದೆಯನ್ನು ಜಾರಿಗೆ ತಂದಿತು. ಅದರಡಿ ಕನ್ನಡ ಭಾಷಾಭಿಮಾನಿಗಳ ಪ್ರದೇಶಗಳನ್ನು ಒಂದಾಗಿ ಸೇರಿಸಲಾಯಿತು. ಮೈಸೂರು ಸಂಸ್ಥಾನ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಧಾರವಾಡ, ಬೀದರ್, ಬಳ್ಳಾರಿ, ಗುಲ್ಬರ್ಗ, ಬಿಜಾಪುರ ಎಲ್ಲ ಪ್ರದೇಶಗಳು ಒಂದಾದವು. ಹೀಗಾಗಿ ಹೊಸ ರಾಜ್ಯವು ಜನ್ಮ ತಾಳಿತು.
ಮೈಸೂರು ರಾಜ್ಯ. ಆದರೆ ಕನ್ನಡಿಗರ ಮನದಲ್ಲಿ ಇದೊಂದು ಆಸೆ ಇತ್ತು. ರಾಜ್ಯದ ಹೆಸರು ಕನ್ನಡಿಗರ ಅಸ್ತಿತ್ವವನ್ನು ಪ್ರತಿಬಿಂಬಿಸಬೇಕು. 1973 ನವೆಂಬರ್ 1 ದೇವರಾಜ ಅರಸರು ಸರ್ಕಾರ ರಾಜ್ಯದ ಹೆಸರನ್ನು ಅಧಿಕೃತವಾಗಿ ಕರ್ನಾಟಕ ಎಂದು ಬದಲಿಸಿತು. ಆ ದಿನದಿಂದ ಇಂದಿನವರೆಗೆ ನವೆಂಬರ್ 1 ಕನ್ನಡಿಗರ ಅತ್ಯಂತ ಪವಿತ್ರ ದಿನವಾಗಿದೆ. ಕನ್ನಡ ನುಡಿಯ ಪಾವಿತ್ಯ 1000 ವರ್ಷದ ಪರಂಪರೆ. ಕನ್ನಡ ನುಡಿಯು ಕೇವಲ ಸಂವಹನದ ಮಾಧ್ಯಮವಲ್ಲ, ಅದು ಈ ನಾಡಿನ ಆತ್ಮಶಿಲೆಯ ಮೇಲೆಯೂ ಬರೆದ ಕನ್ನಡ ಕಾವ್ಯದ ರೂಪದಲ್ಲೂ ಹೂ ಹಚ್ಚಿದೆ. 2000 ವರ್ಷಗಳ ಇತಿಹಾಸವಿರುವ ಈ ಭಾಷೆ ಭಾರತದ ಅತ್ಯಂತ ಹಳೆಯ ದ್ರಾವಿಡ ಭಾಷೆಗಳಲ್ಲೊಂದು. ಹಳೆ ಶಾಸನಗಳಲ್ಲಿ ಕಾಣುವ ಹಳೆಗನ್ನಡದಿಂದ ಮಧ್ಯಗನ್ನಡ, ನವ್ಯ ಕನ್ನಡದವರೆಗೆ ಭಾಷೆಯು ಪಯಣವೇ ನಾಡಿನ ಬೆಳವಣಿಗೆಯ ಕತೆ. ಕವಿರಾಜ ಮಾರ್ಗದ ನೃಪತುಂಗ, ಪಂಪನ ಆದಿಪುರಾಣ, ರನ್ನನ ಸೌಂದರ್ಯನಂತ ಕತೆ, ಬಸವಣ್ಣನ ವಚನಗಳು ಇನ್ನು ಕೇವಲ ಸಾಹಿತ್ಯವಲ್ಲ, ಜೀವನದ ತತ್ವಶಾಸ್ತ್ರ. ಕನ್ನಡ ನುಡಿ ಸಾಧಗೆಯ ನುಡಿ. ಇಲ್ಲಿ ಶೌರ್ಯಕ್ಕೂ ಸ್ಥಳವಿದೆ, ಸೌಂದರ್ಯಕ್ಕೂ ಸ್ಥಳವಿದೆ. ಹೆಮ್ಮೆಯ ನುಡಿ ಕನ್ನಡ ನುಡಿ. ನಿನ್ನಲ್ಲಿ ಜೀವಂತ ಮನ ಎಂದು ಆಳವಂದಿ ಆಚಾರ್ಯರು ಹೇಳಿದ್ದಾರೆ. ಸಾಹಿತ್ಯದ ಶ್ರೇಯೋಭಿವೃದ್ಧಿ ಯುಗದಿಂದ ಯುಗಕ್ಕೆ ಕನ್ನಡ ಕಾವ್ಯ. ಕನ್ನಡ ಸಾಹಿತ್ಯ ಪಯಣದ 4 ಯುಗಗಳಲ್ಲಿ ಸಾಗಿದಂತಿದೆ. ಪಂಪನಿಂದ ರನ್ನನ ಯುಗ, ವಚನ ಸಾಹಿತ್ಯದ ಯುಗ, ದಾಸ ಸಾಹಿತ್ಯದ ಯುಗ ಮತ್ತು ಆಧುನಿಕ ಕನ್ನಡ ಸಾಹಿತ್ಯದ ಯುಗ. 12ನೇ ಶತಮಾನದ ವಚನಕಾರರು ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು ಅವರು ಬರಹದ ಮೂಲಕ ಸಮಾಜ ಪರಿವರ್ತನೆಗೆ ಕವಚ ಹಾಕಿದ್ದರು. ಆ ವಚನಗಳು ಮನುಷ್ಯನು ಮನುಷ್ಯನಾಗಬೇಕು ಎಂಬ ಸಾಮಾಜಿಕ ಸಂದೇಶ ನೀಡಿದವು. 15ನೇ ಶತಮಾನದಲ್ಲಿ ಪುರಂದರದಾಸ, ಕನಕದಾಸರು ಭಕ್ತಿ ಸಾಹಿತ್ಯದ ಮೂಲಕ ಜನಮನ ಕದ್ದರು. ಅವರ ಕೀರ್ತಿಗಳು ಇಂದಿಗೂ ದೇವಾಲಯಗಳಲ್ಲಿ ಮೊಳಗುತ್ತಿವೆ. ಆಧುನಿಕ ಕಾಲದಲ್ಲಿ ಬೇಂದ್ರೆ, ಕುವೆಂಪು, ಪುತ್ತಪ್ಪ, ಗೋಪಾಲಕೃಷ್ಣ ಅಡಿಗರು ಅವರು ಕನ್ನಡ ಕಾವ್ಯವನ್ನು ಹೊಸ ಆಲೋಚನೆಯತ್ತ ಕೊಂಡೊಯ್ದರು. ಕುವೆಂಪು ಅವರ ಜಯ ಭಾರತ ಜನನಿಯ ತನುಜಾತೆ ಕವಿತೆ ಇಂದು ಕರ್ನಾಟಕದ ರಾಜ್ಯಗೀತೆ. ಸಂಸ್ಕೃತಿ ಮತ್ತು ಕಲಾ ಪರಂಪರೆ. ಕರ್ನಾಟಕವು ಸಂಸ್ಕೃತಿಯ ಪಾವನ ಭೂಮಿ. ಕರಾವಳಿಯ ಯಕ್ಷಗಾನದಿಂದ ಮಲೆನಾಡಿನ ಹೂವಿನ ಕುಣಿತದವರೆಗೆ ಉತ್ಸವಗಳು, ಜನಪದಗಳು, ಸಂಗೀತಗಳು ಎಲ್ಲವೂ ಕನ್ನಡಿಗರ ಜೀವಾಳ. ಯಕ್ಷಗಾನ, ದಾಸರ ಕಾರಗ, ಭೂತಾರಾಧನೆ, ಕಂಬಳ, ಹೋಳಿ, ಕುಣಿತ ಪ್ರತಿ ಪ್ರದೇಶ ತನ್ನದೇ ಆದ ಕಲಾ ವೈಶಿಷ್ಟ್ಯ ಹೊಂದಿದೆ. ಇವು ನಾಡಿನ ಸಾಂಸ್ಕೃತಿಕ ವೈವಿಧ್ಯತೆಯ ಸಾಕ್ಷಿ. ಕನ್ನಡ ನಾಡಿನ ಸಂಗೀತ ಪರಂಪರೆ ಶತಮಾನಗಳಷ್ಟು ಹಳೆಯದು. ಪುರಂದರದಾಸರನ್ನು ಕರ್ನಾಟಿಕ್ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರ ಸಂಗೀತ ಕೇವಲ ರಾಗವಲ್ಲ, ಅದು ಭಾವನೆಯ ಭಾಷೆ. ಕಲೆ, ಶಿಲ್ಪ, ವಾಸ್ತುಶಿಲ್ಪ ಎಲ್ಲಿಲ್ಲದೆಯೂ ಕರ್ನಾಟಕದ ಗುರುತು ವಿಶಿಷ್ಟ. ಬೇಲೂರು, ಹಳೆಬೀಡು, ಹಂಪಿ, ಬಾದಾಮಿ ಇವು ಕೇವಲ ಇತಿಹಾಸದ ಸ್ಥಳವಲ್ಲ, ನಮ್ಮ ಸಂಸ್ಕೃತಿಯ ಕಲ್ಲುಪುಟಗಳೇ. ನಾಡಿನ ಹಬ್ಬಗಳು ಮತ್ತು ಪರಂಪರೆ. ಕನ್ನಡಿಗರ ಜೀವನದಲ್ಲಿ ಹಬ್ಬಗಳು ಕೇವಲ ಸಂಭ್ರಮವಲ್ಲ, ಅದು ಒಗ್ಗಟ್ಟಿನ ಪ್ರತೀಕ. ಯುಗಾದಿಯಿಂದ ದೀಪಾವಳಿ, ಸಂಕಷ್ಟಹರ ಚತುರ್ಥಿಯಿಂದ ಹಂಪಿ ಉತ್ಸವದವರೆಗೆ ಪ್ರತಿ ಹಬ್ಬಕ್ಕೂ ಕಥೆ ಇದೆ. ಮೈಸೂರು ದಸರಾ ಕರ್ನಾಟಕದ ವೈಭವದ ಪ್ರತೀಕ. ಶಕ್ತಿ, ಸಂಸ್ಕೃತಿ ಮತ್ತು ಪ್ರಜಾಪ್ರಭುತ್ವದ ಸಂಯೋಜನೆ. ವಿಜಯದಶಮಿಯ ದಿನ ದೇವಿ ಚಾಮುಂಡೇಶ್ವರಿ ಮೆರವಣಿಗೆಗೆ ಅಂಬಾರಿ ಬೆಳಕುಗಳು ಇವು ನಾಡಿನ ಚೈತನ್ಯದ ಸಂಕೇತ. ಕರಾವಳಿಯಲ್ಲಿ ಕಂಬಳನಾದ, ತಾಳೆ ಮದ್ದೆಗಳ ಶಬ್ದ, ಗ್ರಾಮೀಣ ಉತ್ಸವಗಳು ಎಲ್ಲವೂ ಜನರನ್ನು ಒಂದಾಗಿಸುತ್ತದೆ. ಕರ್ನಾಟಕದ ನಾಡು ಪ್ರತಿ ಹಬ್ಬದ ಮೂಲಕ ಸಮೃದ್ಧಿ ಮತ್ತು ಸೌಹಾರ್ದ ಪಾಠ ಹೇಳುತ್ತದೆ. ಕನ್ನಡಿಗರ ವೈವಿಧ್ಯ ಮತ್ತು ಒಗ್ಗಟ್ಟು. ಕರ್ನಾಟಕದ ನಾಡು ವೈವಿಧ್ಯತೆಯಲ್ಲಿ ಏಕತೆಯ ನಾಡು. ಕರಾವಳಿ, ಮಲೆನಾಡು, ಬೆಳಗು, ಹೈದರಾಬಾದ್, ಕರ್ನಾಟಕ, ಉತ್ತರ ಕರ್ನಾಟಕ ಪ್ರತಿ ಭಾಗವು ವಿಶಿಷ್ಟ ಸಂಸ್ಕೃತಿ ಹೊಂದಿದೆ. ಆದರೆ ಎಲ್ಲೆಡೆ ಒಂದೇ ನಾದ ಕೇಳಿಸುತ್ತದೆ ಕನ್ನಡ ನುಡಿ. ಬೆಂಗಳೂರಿನ ತಂತ್ರಜ್ಞಾನದಿಂದ ಹಿಡಿದು ಮಲೆನಾಡಿನ ಕೃಷಿಯವರೆಗೂ ಎಲ್ಲೆಡೆ ಕನ್ನಡಿಗನ ಶ್ರಮ ಇದೆ. ಈ ವೈವಿಧ್ಯವೇ ಕರ್ನಾಟಕದ ಶಕ್ತಿ. ಭಾಷೆ ಒಂದಾದಾಗ ಜನ ಹೃದಯವು ಒಂದಾಗುತ್ತದೆ. ಅದು ಕನ್ನಡಿಗನ ಆತ್ಮಗೌರವ ಅಸ್ತ್ರ. ಈ ನಾಡು ವಿಜ್ಞಾನದಿಂದ ಕಲೆವರೆಗೆ, ಗ್ರಾಮದಿಂದ ನಗರವರೆಗೆ ಬೆಳಗುತ್ತಿದೆ. ನಮ್ಮ ನುಡಿಯೊಳಗಿದೆ ನಮ್ಮ ನಾಡಿನ ಜೀವ. ಈ ನಂಬಿಕೆಗೆ ಇಂದಿಗೂ ನಮ್ಮ ಅಸ್ತಿತ್ವದ ಕೀಲಿ. ಭಾಷಾ ಹೋರಾಟ ಮತ್ತು ನಾಡಿಗರ ಬದ್ಧತೆ. ಕನ್ನಡ ಭಾಷೆ ಉಳಿಯಲು ಕೇವಲ ಕಾನೂನು ಸಾಲದು, ಜನರ ಮನಸ್ಸು ಬೇಕು. 1980ರ ದಶಕದಲ್ಲಿ ನಡೆಯುತ್ತಿದ್ದ ಕನ್ನಡಿಗರ ಹೋರಾಟಗಳು ಬೋರ್ಡು ಕನ್ನಡದಲ್ಲಿರಲಿ, ಸರ್ಕಾರಿ ವ್ಯವಹಾರ ಕನ್ನಡದಲ್ಲಿರಲಿ, ಇವು ಭಾಷಾ ಗೌರವದ ಹೋರಾಟವಾಗಿತ್ತು. ಕನ್ನಡ ಸಂಘಟನೆಗಳು, ವಿದ್ಯಾರ್ಥಿ, ಸಾಹಿತ್ಯಕರು ಎಲ್ಲರೂ ನಮ್ಮ ನುಡಿ ಉಳಿಸೋಣ ಎಂಬ ನಂಬಿಕೆಯಿಂದ ಹೋರಾಡಿದರು. ಈ ಹೋರಾಟಗಳ ಫಲವಾಗಿ ಇಂದು ಕರ್ನಾಟಕದಲ್ಲಿ ಕನ್ನಡ ಅಧಿಕೃತ ಭಾಷೆಯಾಗಿದೆ. ಆದರೆ ಇಂದಿನ ಕಾಲದಲ್ಲಿ ನಾವು ಭಾಷೆಯನ್ನು ಕೇವಲ ಹಬ್ಬದ ದಿನದಲ್ಲಿ ಮಾತ್ರ ನೆನೆಸಿಕೊಳ್ಳುತ್ತೇವೆ. ನಿಜವಾದ ಕನ್ನಡಾಭಿಮಾನ ಎಂದರೆ ಪ್ರತಿದಿನ ನುಡಿಯಲ್ಲಿ, ಕೆಲಸದಲ್ಲಿ, ಬದುಕಿನಲ್ಲಿ ಕನ್ನಡವನ್ನು ಉಳಿಸುವುದು. ಕನ್ನಡ ರಾಜ್ಯೋತ್ಸವದ ಅರ್ಥ ಇಂದು ಮತ್ತು ನಾಳೆ. ಪ್ರತಿ ನವೆಂಬರ್ 1 ರಾಜ್ಯೋತ್ಸವವನ್ನು ಆಚರಿಸುವುದು ಕೇವಲ ಆಚರಣೆಯಲ್ಲ,
ಅದು ಆತ್ಮ ಪರಿಶೀಲನೆಯ ಕ್ಷಣ. ನಾವು ಎಲ್ಲಿ ನಿಂತಿದ್ದೇವೆ, ನಮ್ಮ ನುಡಿ ಎಲ್ಲಿ ಹೋಗುತ್ತಿದೆ, ನಾವು ಕನ್ನಡಿಗರಾಗಿ ಏನು ಮಾಡುತ್ತಿದ್ದೇವೆ. ರಾಜ್ಯೋತ್ಸವ ದಿನದಲ್ಲಿ ನಾವು ಧ್ವಜ ಹಾರಿಸುತ್ತೇವೆ, ಹಬ್ಬ ಮಾಡುತ್ತೇವೆ. ಆದರೆ ಅದರ ಹಿಂದೆ ಇರುವ ನಿಜವಾದ ಅರ್ಥ ನಮ್ಮ ನಾಡಿನ ಸೇವೆ, ನಮ್ಮ ನುಡಿಯ ಗೌರವ ಮತ್ತು ನಮ್ಮ ಸಂಸ್ಕೃತಿಯ ಕಾಪಾಡುವಿಕೆ. ಕನ್ನಡಿಗನ ಹೆಮ್ಮೆ ಕೇವಲ ಮಾತ್ರವಲ್ಲ, ಅದು ಕೆಲಸದಲ್ಲಿ, ಸತ್ಯನಿಷ್ಠೆಯಲ್ಲಿ, ಸೇವೆಯಲ್ಲಿ ವ್ಯಕ್ತವಾಗಬೇಕು. ಕನ್ನಡದ ಕೆಲಸ ಮಾಡುವವನೇ ನಿಜವಾದ ರಾಜ್ಯೋತ್ಸವ ಆಚರಿಸುವವನು. ಇದು ಕುವೆಂಪು ಅವರ ನಂಬಿಕೆ. ಸ್ವಾತಂತ್ರ್ಯದ ನಂತರ ಕರ್ನಾಟಕ ಬೆಳವಣಿಗೆಯ ಯುಗ. 1956ರಲ್ಲಿ ಕನ್ನಡ ನಾಡು ಏಕೀಕೃತವಾಗಿದ್ದಾಗಿನಿಂದ ಕರ್ನಾಟಕದ ನಾಡು ಹೊಸ ಯುಗಕ್ಕೆ ಹೆಜ್ಜೆ ಇಟ್ಟಿತು. ಮೈಸೂರು ಸಂಸ್ಥಾನದಿಂದ ಕರ್ನಾಟಕ ರಾಜ್ಯವರೆಗೆ ಆಡಳಿತ, ಶಿಕ್ಷಣ, ಆರೋಗ್ಯ, ಸಂಸ್ಕೃತಿ ಎಲ್ಲಾ ಕ್ಷೇತ್ರದಲ್ಲೂ ನವಚೇತನ ಆರಂಭವಾಯಿತು. 20ನೇ ಶತಮಾನದ ಕೊನೆಗೆ ಬೆಂಗಳೂರು ನಗರ ಭಾರತದ ತಂತ್ರಜ್ಞಾನ ಹಬ್ ಆಗಿ ರೂಪುಗೊಂಡಿತು. ಇಂದಿನ ಬೆಂಗಳೂರು ವಿಶ್ವ ಮಟ್ಟದ ಐಟಿ ಮತ್ತು ವಿಜ್ಞಾನ ಕೇಂದ್ರವಾಗಿದೆ. ಆದರೆ ನಾಡಿನ ಗ್ರಾಮಾಂತರ, ಕೃಷಿ, ಕಲೆ, ಜೈವ ವೈವಿಧ್ಯ ಎಲ್ಲವೂ ಬೆಳೆಯುತ್ತಿದೆ. ಆಧುನಿಕ ಕರ್ನಾಟಕ ಎಂದರೆ ಕೇವಲ ನಗರವಲ್ಲ, ಪ್ರತಿ ಹಳ್ಳಿಯ ನಾಡಿನ ಶಕ್ತಿಯ ಪ್ರತೀಕ. ಆರ್ಥಿಕತೆ ಮತ್ತು ಉದ್ಯೋಗ, ನಾಡಿನ ಪ್ರಗತಿ. ಕರ್ನಾಟಕವು ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ, ಸೇವಾ ಕ್ಷೇತ್ರಗಳಲ್ಲಿ ಸಮತೋಲನ ಅಭಿವೃದ್ಧಿಯನ್ನು ಸಾಧಿಸಿದೆ. ಬೆಂಗಳೂರಿನ ಸಿಲಿಕಾನ್ ವ್ಯಾಲಿಯಂತೆ ಐಟಿ ಉದ್ಯಮಗಳು, ಮಂಗಳೂರು ಮತ್ತು ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕಾ, ಜಲಸಂಪತ್ತು, ಕೃಷಿ ಎಲ್ಲೆಲ್ಲೂ ಆರ್ಥಿಕ ಚೈತನ್ಯ. ಆದರೆ ನಾಡಿನ ಪ್ರಗತಿ ಸವಾಲುಗಳಿಲ್ಲದೆ ಇಲ್ಲ. ನೀರಿನ ತೊಂದರೆಗಳು, ಕೃಷಿ ಸಮಸ್ಯೆಗಳು, ನಗರ ಗ್ರಾಮ ವ್ಯತ್ಯಾಸ ಇವು ನಾಡಿನ ಮುಂದಿನ ದಾರಿಯ ಸವಾಲು. ರಾಜ್ಯೋತ್ಸವದ ದಿನ ನಾವು ಕೇವಲ ಹಬ್ಬ ಆಚರಿಸದೆ ನಮ್ಮ ನಾಡಿನ ನಿಜವಾದ ಸ್ಥಿತಿ ಕುರಿತು ಚಿಂತನೆ ಮಾಡಬೇಕು. ನಾವು ಪ್ರಗತಿ ಪಥದಲ್ಲಿ ಎಲ್ಲಿ ನಿಂತಿದ್ದೇವೆ ಎಂಬ ಪ್ರಶ್ನೆ ಕನ್ನಡಿಗನಿಗೆ ದಿನದ ಹಬ್ಬದಲ್ಲಿ ಹಿತವಾಗಿದೆ. ಯೌವನ ಮತ್ತು ನವಚೇತನ. ಕನ್ನಡ ನಾಡಿನ ಯೌವನ ಶಕ್ತಿ ನಮ್ಮ ನಾಡಿನ ಭವಿಷ್ಯ. ವಿದ್ಯಾರ್ಥಿಗಳು, ಯುವ ಉದ್ಯಮಿಗಳು, ಕಲಾವಿದರು, ಕ್ರೀಡಾಪಟುಗಳು ಎಲ್ಲರೂ ನಮ್ಮ ನಾಡಿನ ಹೆಮ್ಮೆ. ರಾಜ್ಯೋತ್ಸವ ದಿನ ಶಾಲೆಗಳು, ಕಾಲೇಜುಗಳು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತವೆ. ಹಳೆಯ ಸಂಪ್ರದಾಯವು, ನುಡಿ, ನಾಡಿನ ಪಾಠಗಳನ್ನು ಯುವಕರಿಗೆ ತಲುಪಿಸಲು ಇದು ಉತ್ತಮ ಅವಕಾಶ. ಯುವಜನರು ನಾಡಿಗೆ ಸೇವೆ ಮಾಡುವಲ್ಲಿ ಭಾಗವಹಿಸುವಾಗ ಕನ್ನಡ ನಾಡಿನ ಹೃದಯ ಅಷ್ಟೇ ಜೀವಂತವಾಗುತ್ತದೆ. ಕೇವಲ ಹಬ್ಬವಲ್ಲ, ಇದು ನವಚೇತನ ಬದ್ಧತೆ, ಸೇವೆಯ ದಿನ. ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಗೌರವ. ಪ್ರತಿ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಗಳು ನೀಡಲಾಗುತ್ತದೆ. ಸಾಹಿತ್ಯ, ಕಲಾ, ವಿಜ್ಞಾನ, ಕ್ರೀಡೆ, ಸಾಮಾಜಿಕ ಸೇವೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕನ್ನಡಿಗರ ಸೇವೆ, ಸಾಧನೆ ಮೆಚ್ಚುಗೆ ಪಡೆದವರು. ಈ ಪ್ರಶಸ್ತಿಗಳು ಕೇವಲ ಗೌರವವಲ್ಲ, ಮುಂದಿನ ಪೀಳಿಗೆಯವರಿಗೂ ಪ್ರೇರಣೆಯ ಸಂಕೇತ. ನಮ್ಮ ನುಡಿಗೆ, ನಮ್ಮ ನಾಡಿಗೆ, ನಮ್ಮ ಸಂಸ್ಕೃತಿಗೆ ಸೇವೆ ಮಾಡುವವನು ನಿಜವಾದ ಕನ್ನಡಿಗ. ಪ್ರಶಸ್ತಿ ವಿಜೇತರ ಸಂದೇಶ ಇದೆ. ಕನ್ನಡ ರಾಜ್ಯೋತ್ಸವದ ಪ್ರತೀಕಾತ್ಮಕ ಅರ್ಥ. ಕನ್ನಡ ರಾಜ್ಯೋತ್ಸವದ ಹಬ್ಬ ನಾಡಿನ ಏಕತೆಯ, ನುಡಿಯ ಶಕ್ತಿ, ಸಾಂಸ್ಕೃತಿಕ ವೈಭವದ ಸಂಕೇತ. ಈ ದಿನ ನಾವು ಕನ್ನಡಿಗರಾಗಿ ನಮ್ಮ ಹಕ್ಕು, ಬಾಧ್ಯತೆಗಳನ್ನು ನೆನೆಸಿಕೊಳ್ಳುತ್ತೇವೆ. ಧ್ವಜ ಹಾರಿಸಿ, ಮಕ್ಕಳ ನೃತ್ಯ, ಕವಿತೆ, ಸಂಭ್ರಮ ಇದು ಕೇವಲ ಆಚರಣೆಯಲ್ಲ, ಇದು ಕನ್ನಡ ನಾಡಿನ ಸೇವೆ, ನುಡಿಯ ಗೌರವ, ಸಂಸ್ಕೃತಿಯ ಪಾವಿತ್ರ್ಯ ಎಂಬ ಸಂದೇಶ ಸಾರುವ ದಿನ. ಪ್ರತಿ ಕನ್ನಡಿಗನ ಹೊಸ ನುಡಿಯನ್ನು ಉಳಿಸಬೇಕು, ನಾಡಿನ ಅಭಿವೃದ್ಧಿಗೆ ಸೇವೆ ಮಾಡಬೇಕು. ಭಾಷೆ ಮತ್ತು ಸಂಸ್ಕೃತಿಯು ಉಳಿಯುವುದೊಂದೇ ನಾಡಿನ ಶಕ್ತಿ. ನಾಡಿನ ಸವಾಲುಗಳು ಮತ್ತು ಪ್ರಗತಿ ಮಾರ್ಗ. ಇಂದಿನ ಕರ್ನಾಟಕ ಅಭಿವೃದ್ಧಿಯ ಶಿಖರದಲ್ಲಿದ್ದರೂ ಸವಾಲುಗಳಿಲ್ಲದೆ ಇಲ್ಲ. ನೀರಿನ ಕೊರತೆ, ನಗರ ಗ್ರಾಮ ಅಸಮಾನತೆ, ಭಾಷಾ ಸುವರ್ಣತೆ ಉಳಿಸುವ ಹೋರಾಟ, ಪರಿಸರದ ರಕ್ಷಣೆ. ರಾಜ್ಯೋತ್ಸವದ ದಿನ ನಾವು ಈ ಸವಾಲುಗಳನ್ನು ನೆನೆಸಿಕೊಳ್ಳಬೇಕು. ನಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿದರೆ ಮಾತ್ರ ನಾಡಿನ ನಿಜವಾದ ಪ್ರಗತಿ ಸಾಧ್ಯ. ಕನ್ನಡ ನಾಡಿನ ಬೆಳವಣಿಗೆಗೆ ಎಂದರೆ ಕೇವಲ ಕಟ್ಟಡ, ರಸ್ತೆ ಅಥವಾ ಐಟಿ ಕಂಪನಿಯಲ್ಲ, ಅದು ನಾಡಿನ ಪ್ರತಿಯೊಬ್ಬ ಹೃದಯದಲ್ಲಿ, ನುಡಿಯಲ್ಲಿ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಬೇಕು. ಇದು ಕರ್ನಾಟಕ ಕನ್ನಡಿಗನ ಹೆಮ್ಮೆ. ನುಡಿ ನಮ್ಮ ಗುರುತು, ನಾಡು ನಮ್ಮ ಜೀವ. ರಾಜ್ಯೋತ್ಸವದ ದಿನ ನಾವು ಪ್ರತಿಜ್ಞೆ ಮಾಡೋಣ, ನಮ್ಮ ನುಡಿಯನ್ನು ಉಳಿಸೋಣ, ನಮ್ಮ ನಾಡನ್ನು ಬೆಳೆಸೋಣ, ನಮ್ಮ ಸಂಸ್ಕೃತಿಯ ಪವಿತ್ರತೆಯನ್ನು ಕಾಪಾಡೋಣ. ಈ ದಿನ ಕೇವಲ ಹಬ್ಬವಲ್ಲ, ಇದು ಕನ್ನಡಿಗರ ಹೆಮ್ಮೆ, ಕನ್ನಡಿಗರ ಗುರುತು, ಕನ್ನಡಿಗರ ಸಂಸ್ಕೃತಿ ಮತ್ತು ಕನ್ನಡಿಗರ ಏಕತೆ. ಕನ್ನಡಿಗನ ಹೃದಯದಲ್ಲಿ ರಾಜ್ಯೋತ್ಸವ ಎಂದರೆ ಹೆಮ್ಮೆಯ ನುಡಿಗುಟ್ಟು, ನಾಡಿನ ಶಕ್ತಿ, ನಮ್ಮ ಸೇವೆ. ನೀವು ಕನ್ನಡಿಗರಾಗಿದ್ದೀರಾ? ನಿಮ್ಮ ಅಭಿಪ್ರಾಯ, ನಿಮ್ಮ ನೆನಪುಗಳು, ರಾಜ್ಯೋತ್ಸವದ ಸಂತೋಷ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ಈ ರೀತಿ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ನೋಡಲು ನಮ್ಮ ಟ್ರೂ ವಿಷನ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಪ್ರಿಯಾಂಕ ಹೊರಡ್ತಾ ಇದ್ದೀನಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.